ಬಿಡಲು ಲಕ್ಷ್ಮಣ ಎಂದು ದನಿಗೈದು ಮಾರೀಚ ಪ್ರಾಣವ ಬಿಡಲಾಗಿ ರಾಮನೇ ನಿಜವೆಂದು ಮೈದುನನೊಳಿಂತೆಂದಳು. ಇದೇನು ಕೇಳುತ್ತಾ ಇದ್ದೇನೆ ನಾನು? ಲಕ್ಷ್ಮಣ ಲಕ್ಷ್ಮಣ ಮುಗುದ ಕೇಳಿದನೆಯ ಮೃಗವಲ್ಲ ರಾಕ್ಷಸರು. ಮುಗುದ ಕೇಳಿದನೆಯ ಮೃಗವಲ್ಲ ರಾಕ್ಷಸರು. ರಘುವೀರನನು ಕೊಲ್ಲುವರೇನೇ ಜಗದೇಕ ವೀರ ಕೂಗುವ ಧ್ವನಿ ಕೇಳಿತು. ಮಿಗುವರಿಯಿತು ಕಾರ್ಯ ಸಹಜ ಸೌಮಿತ್ರಿ. ಮಿಗುವರಿಯಿತು ಕಾರ್ಯ ಸಹಜ ಸೌಮಿತ್ರೆ. ನೋಡಿ ಮಾರಿಯ ಪೂಗಿ ಏನಾಯಿತೆಂದೋ. ನೋಡಿ ಬಾರಿಯ ಹೋಗಿ ಲಕ್ಷ್ಮಣ ಲಕ್ಷ್ಮಣ ಪಾಪಶಂಕಿಯಾಗಿ ಹೋಯಿತೆ. ಕಾನನಾಂತರಕ್ಕೆ ನನ್ನೊಡೆಯನಾದಂತಹ ರಾಮನೊಂದಿಗೆ ಬಂದು ಕಾನನಾಂತರದಲ್ಲಿ ಇಲ್ಲಿಯವರೆಗೂ ಏನನ್ನೂ ಕೇಳದ ನಾನು ಹರಿದಾಡುತ್ತಿರುವಂತಹ ಪೊಮ್ಮಿಗವನ್ನು ಬಯಸಿ ನನ್ನವರನ್ನು ಕಳಿಸಿಬಿಟ್ಟೆನಲ್ಲ. ಕೇಳುವಾಗ ಹಾ ರಾಮ, ಹಾ ಸೀತಾ, ಹಾ ಲಕ್ಷ್ಮಣ ಎನ್ನುವ ಮಾತು. ಅಯ್ಯೋ, ಇವ ಎಲ್ಲಿ ಹೋದ? ಲಕ್ಷ್ಮಣ ಲಕ್ಷ್ಮಣ, ಇಲ್ಲೇ ಇದ್ದೇನೆ. ಇಲ್ಲಿ ಹೋದೆಯಪ್ಪ ನೀನು? ನಿನಗೆ ಕೇಳಲಿಲ್ವೇ ಮಾತು? ಏನು ಮಾತು? ನಿನ್ನನ್ನು ಕರೆದದ್ದು ಕೇಳಲಿಲ್ವೇ? ಹಾ, ಕರೆಯೋ, ಅದು ಕೇಳಿತದೆ. ನನ್ನನ್ನು ಕರೆದದ್ದು ಕೇಳಲಿಲ್ವೇ? ಅದನ್ನು ಕೇಳಿಸಿದೆ. ನಾವು ಕೇಳಬೇಕು ಅಂತಲೇ ಕರೆದಿರುವಾಗ ಕೇಳದಿರ್ತದ? ಅಯ್ಯೋ, ಆತಂಕಗೊಳ್ಳ ಅಣ್ಣ, ನನ್ನ ರಾಮ ಹೌದು. ಯಾವುದೋ ಆಪತ್ತಿನಲ್ಲಿ ಸಿಲುಕಿರ್ಲಿಕ್ಕೆ ಸಾಕು. ನೀನು ಹೋಗ್ಬೇಕಲ್ವೇ? ಎಲ್ಲಿಗೆ? ತೆರಳು. ನಾನು ಹೋಗಿ ಅಲ್ಲ, ನನ್ನವರಿಗೆ ನಿನ್ನ ಸಹಕಾರ ಬೇಕು. ಈಗ ಸಹಕಾರ ಬೇಕು ಅಂತ ಗ್ರಹಿಸಿದ್ದಕ್ಕೆ ಕಾರಣವಾದದ್ದು ಈಗ ಕೂಗು ಮಾತ್ರ ಅಲ್ವೋ? ನನ್ನವರ ಕೂಗು ನಿನಗೆ ಕೇಳಿ ನೀನು ಹೀಗೆ ಮಾತಾಡುತ್ತಿದ್ಯಲ್ಲ. ಅತ್ತಿಗೆ ಯಾಕೆ ಈಗ ಹೇಳಪ್ಪ ನೀನು? ಇದು ಅವರ ಕೂಗಲ್ಲ, ಮತ್ತೆ ಅವರ ಧ್ವನಿಯೇ ಅಲ್ಲ. ರಾಮನ ಧ್ವನಿಯಲ್ಲ ಜಾನಕಿ ನೀ ಕೇಳು. ಯಾಮಿನಿ ಚರರವಸಾನ ಕಲದಲ್ಲಿ ಅವಸದಿಂದಲ್ಲದೆ ಸಂಗ್ರಾಮಭಿಮನದನು ಜರುಗೊಳ್ಳುವುದು ಉಂಟೆ. ಬರಿದೆ ಚಿಂತಿಸಬೇಡವೆ ಜಾನಕಿ ದೇವಿ, ಬರಿದೆ ಚಿಂತಿಸಬೇಡವೆ. ರಾಮನ ಧ್ವನಿಯಲ್ಲ ಜಾನಕಿ ನೀ ಕೇಳೋ. ಜಾನಕಿ ಜಾನಕಿ ದೇವಿ, ಲಕ್ಷ್ಮಣ,
ಯಾಕಮ್ಮ ಹಾಗೆ ಭ್ರಮಿತಳಾಗಿ ಅಧೀರಳಾಗ್ತಾ ಇದ್ದಿ, ಆತಂಕಕ್ಕೊಳಗಾಗ್ತಾ ಇದ್ದಿ? ಮತ್ತೇನು ಮಾಡ್ಲಿ? ಛ, ರಾಮಚಂದ್ರನ ಧ್ವನಿಯೇ ಅದು, ಅಲ್ವೇ? ನನ್ನಣ್ಣನ ಧ್ವನಿ ಅಲ್ಲ ಅದು. ನೀ ಹೇಗೆ ತಿಳಿಯುವುದಕ್ಕೆ ಸಾಧ್ಯ? ವಂಚನೆ ಇರಬೇಕು, ಕಾಪಟ್ಯ ಇದು ಎಂಬುದಾಗಿ ಸಾರಿ ಸಾರಿ ಹೇಳಿದರೂ ಕೂಡ ಸತ್ಯ. ಆ ಹೊಮ್ಮಿಗ ನಿನಗೆ ಬೇಕೇ ಬೇಕು ಅಂತ ಆಗ್ರಹ ತೋರಿದ್ದರಿಂದ ತಾನಾಡಿದ್ದು ತಪ್ಪು ಅಂತ ತಿದ್ದಿಕೊಂಡ ಅಣ್ಣ ಹೊರಟದ್ದಲ್ಲ. ನೆನಪು ಮಾಡಿಕೋ ತಾಯಿ. ಹೇಗೂ ಜಾನಕಿಗೆ ಇದೇ ಬೇಕು ಅಂತಾದರೆ ಅವಳನ್ನು ಈ ಕಾಲದಲ್ಲಿ ಇನ್ನು ಹೀಗೆ ನಿರಾಕರಿಸುವುದು ಬೇಡ ಎಂಬುದಕ್ಕಾಗಿ ನಿನಗಾಗಿ ಹೊರಟ ಬಿಟ್ರೆ ಅದು ಹೊಮ್ಮಿಗ, ಅದು ತನಗೆ ಸಿಗುತ್ತದೆ ಎಂಬ ಭಾವದಿಂದ ಹೊರಟದ್ದಲ್ಲ. ಹೊರಡುವ ಕೊನೆಯ ಕ್ಷಣದ ತನಕ ರಾಮಚಂದ್ರ ಆಡಿದಂತಹ ಮಾತನ್ನು ಗ್ರಹಿಸು. ನಾನು ಕೇಳುವಂತೆ ನಿಮ್ಮ ಸಂವಾದ ನಡೆದದ್ರಿಂದ ಆಡ್ತೇನೆ. ಚಂಚಲಾಕ್ಷಿಯ ಕೇಳರಣ್ಯದಿ ಸಂಚರಿಸುವ ಮಿಗ ಮಡಿದುದಾದರೆ ಅದು ಪಂಚತ್ವವನ್ನೈದಿತು ಅಂತಾದರೆ ಮಾಡುವುದೇನು ನೀನದನ್ನು? ಅಂದ್ರೆ ಕೊನೆಗೂ ಜೀವಂತವಾಗಿ ಆ ಮಿಗಬೇಕು ಅಂತ ಹಂಬಲ ವ್ಯಕ್ತಪಡಿಸಿದ ನಿನ್ನ ಆಸೆ ಈಡೇರುವುದಕ್ಕಿಲ್ಲ ಎಂಬ ನೆಲೆಯಲ್ಲೇ ರಾಮಚಂದ್ರ ಸ್ಥಿತನಾಗಿದ್ದ. ಆದರೂ ನೀನಾಡಿದೆ. ಕಂಚುಕವನ್ನಾದರೂ ಮಾಡಿ ನಾನು ಧರಿಸ್ತೇನೆ ಎನ್ನುವ ಮಾತನ್ನು ನಾನೇ ಆಡಿ ಕಳಿಸಿದ್ದಲ್ವೇ? ಪತಿಯಾಗಿದ್ದುಕೊಂಡು ಸತಿಯ ಬಯಕೆಯನ್ನು ಈಡೇರಿಸುವುದಕ್ಕೆ ಹೊರಟವನು ಕೊಂದ ಮೇಲೆ ಚರ್ಮ ಸೀಳುವಷ್ಟಾದ್ರೂ ಹೊತ್ತು ಕೊಡದೆ ನೀನೀಗ ಆತಂಕಗೊಂಡ್ರೆ ಏನು ಅಂತ ಅರ್ಥ ತಾಯೇ? ಈಗ ಕೊಂದ ಮೇಲೆ ಚರ್ಮ ಆದ್ರೂ ಸೀಳಬೇಕೋ ಬೇಡವೋ? ಕಂಚುಕ ಮಾಡ್ಲಿಕ್ಕೆ ಅಷ್ಟಾದ್ರೂ ಹೊತ್ತು ನೀವು ಕೊಡಬೇಕೋ ಬೇಡವೋ? ಯಾಮಿನೀಚರರ ಅವಸಾನ ಕಾಲದಲ್ಲಿ ಹೊರಡಿಸಿದ ಆಕ್ರಂದನಕ್ಕೆ ಇಂಥದ್ದಲ್ಲ, ಇಂಥದ್ದು ಇನ್ನನೇಕ ಬರ್ತದೆ. ಎಂತೆಂಥ ರೂಪವನ್ನು ತಳೆದು ಯಾರ್ಯಾರನ್ನೋ ವಂಚಿಸಿದಂತಹ ರಾಕ್ಷಸರ ಚರಿತ್ರೆಯೇ ಬೃಹದಾಕಾರದಲ್ಲುಂಟು. ಅದನ್ನು ಅರಿಯದವನೇನು ಅಲ್ಲ ಅಣ್ಣ ರಾಮಚಂದ್ರ. ಸಂಗ್ರಾಮ ಭೀಮನಾದಂತಹ ಅಣ್ಣ ರಾಮಚಂದ್ರ ಎದುರಾಳಿಗೆ ಭೀತಿಯನ್ನು ಹುಟ್ಟಿಸುವಲ್ಲಿ ತಾನು ಪರ್ಯಾಪ್ತನಾದಾನು ಬಿಟ್ರೆ, ಭೀಮನೆನಿಸಿ ಅನು ಬಿಟ್ರೆ, ಎದುರಾಳಿಯಿಂದ ತಾನು ಭೀತನಾಗುವವನಲ್ಲ. ಅವನು ಭೀತನಲ್ಲ, ಭೀಮನಿದ್ದಾನೆ. ಆದ್ದರಿಂದಲೇ ಎದುರಿನವರ ಗುಂಡಿಗೆ ನಡುಗಬೇಕು ಬಿಟ್ರೆ ಇವನ ಅಧೀರನಾಗುವುದಕ್ಕಿಲ್ಲ, ಅತಂತ್ರನಾಗುವುದಕ್ಕಿಲ್ಲ. ಎಲ್ಲವನ್ನೂ ಭೇದಿಸಬ ಅತಿಗೆ ಹೊಮ್ಮಿಗೆ ಕಂಡಾಗ ಪ್ರಕೃತಿಯಲ್ಲಿ ವಿಲಕ್ಷಣವಾದ ಅದಕ್ಕಾಗಿ ಕಾಮನೆಯನ್ನು ಹೊಂದಿದ ನೀನು ಅದು ಬೇಕೇ ಬೇಕು ಅಂತ ಕೇಳಿರಬಹುದು ಬಿಟ್ರೆ ಸತ್ಯ ವಾಸ್ತವಕ್ಕೆ ಕುರುಡಾಗಿ ಅಣ್ಣನೂ ಇಲ್ಲ, ನಾನೂ ಇಲ್ಲ. ಇಲ್ಲಿ ಇಂತಹ ಚಿತ್ತಾಪಹಾರಿಯಾದಂತಹ ಮೃಗ ರೂಪದಿಂದ ಎಷ್ಟು ಮಂದಿ ರಾಜರುಗಳು ಅಸುನೀಗಿದ್ದಾರೆ ಗೊತ್ತೇ ನಿನಗೆ? ಆ ರಾಜರುಗಳನ್ನೆಲ್ಲರನ್ನು ಕೂಡ ವಂಚಿಸಿ ಅವರ ಹತ್ತಿರ ಬಂದಾಗ ಅವರನ್ನು ಭೇದಿಸಿ ನುಂಗಿ ನಡೆದಂತಹ ರಾಕ್ಷಸರ ಆಡಂಬಲ ಈ ಕಾಡು ಅಂತಂದ್ರೆ ಆ ಕಾರಣದಿಂದಲೇ ಅದನ್ನು ಮೊದಲೇ ಅರಿತಿರಬಹುದಾದ ರಾಮ ಅವರ ವಿವಂಚನೆಗೆ, ಮಾಯೆಗೆ, ಕಾಪಟ್ಯಕ್ಕೆ ತನ್ನನ್ನು ತಾನು ಒಡ್ಡಿಕೊಂಡರೂ ಅಬಾಧಿತವಾಗಿ ಹೊರಬರಬಲ್ಲಂತಹ ಯೋಗ್ಯತಾ ವಿಶೇಷವನ್ನು ಹೊಂದಿದವನಾದ್ದರಿಂದ ನೀನು ನಾವು ಕೇಳಿದ್ದನ್ನು ಮತ್ತೆ ಮತ್ತೆ ಆ ಧ್ವನಿಯನ್ನು ಗ್ರಹಿಸ್ತಾ ಹೋಗಬೇಕು. ಹಾ ಲಕ್ಷ್ಮಣ, ಹಾ ಸೀತೆ, ಇದಲ್ಲೂ ಸತ್ಯ. ಆ ಧ್ವನಿಯನ್ನು ನೀ ಕೇಳು. ಕೇಳಿದೆ. ಅದರಲ್ಲಿ ಇರಬಹುದಾದ ಆರ್ತತೆ ರಾಮನ ಕಂಠಕ್ಕೆ ಸಮನ್ವಯವಾಗಬಹುದಾದ ಅಂಶವು ಅಂತ ನೀನೊಮ್ಮೆ ವಿವೇಚಿಸಿ ನೋಡು, ನಿನಗೇ ಅರಿವಾಗ್ತದೆ. ಇದ್ದ ಆತಂಕ ದೂರ ಮಾಡುವ ರಾಮನ ಧೀರಗಂಭೀರವಾದ ಧ್ವನಿಯಲ್ಲಿ ಆರ್ತತೆಯಲ್ಲಿ ಅಸಹಾಯಕವಾಗಿ ಆರ್ತನಾದ ಹೊರಡಿಸುವಂತಹ ಈ ದರಿದ್ರ ಧ್ವನಿ ಇದು ರಾಮನ ಧ್ವನಿಯೇ ಅಲ್ಲ. ನೀ ಚಿಂತೆ ಮಾಡುವುದೇ ಬೇಡ. ರಣಭೀರ ಉಗ್ರನಾದಂತಹ ರಾಮನ ಧ್ವನಿ ಇದಲ್ಲ ಅಂತ ಹೇಳೋದು ಯಾರು? ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಹೇಳುದು ಯಾರು? ಯಾರು? ದಶರಥನ ಮಗ ಅಲ್ವಾ ನೀನು? ಹೌದು. ಯಾರು ಒಂದು ಕಾಲದಲ್ಲಿ ಬಾಣವನ್ನು ಹೊಡೆದು ಒಬ್ಬ ತರಳನನ್ನೇ ಮಳುಹಿದನಲ್ಲ, ಅಂತಹ ದಶರಥನ ಮಗ ಅಲ್ವೇ ನೀನು? ಮೃಗಭ್ರಾಂತಿಯಿಂದ ಗಜಭ್ರಾಂತಿಯಿಂದ ಅಪ್ಪ ಹೊಡೆದ ಬಾಣದ ಕತೆ ಹೇಳುವುದು? ಹೌದೌದು. ಶ್ರವಣ ಕುಮಾರ ಒಬ್ಬ ಹಸು ಕಳೆದುಕೊಂಡದ್ದು ಆ ಸಾಯಕದಿಂದಲೇ. ಆ ಕಾಲದಲ್ಲಿ ಒಂದಿನಿತು ಯೋಚಿಸ್ತಿದ್ರೆ ಜೀವ ಉಳಿತಾ ಇತ್ತು. ನಾನೊಂದು ಹೇಳ, ಏನು? ಶ್ರವಣ ಕುಮಾರನಿಗೆ ತಪ್ಪಿ ಹೊಡೆದ ಅಪ್ಪನಿಗೆ ಮಕ್ಕಳಾದ್ದರಿಂದಲೇ ಈ ಮಕ್ಕಳು ತಪ್ಪುವುದಕ್ಕಿಲ್ಲ ಅಂದದ್ದು. ಅಪ್ಪನ ತಪ್ಪಿನಿಂದಲೂ ಪಾಠ ಕಲಿಯದ ಮಕ್ಕಳು ಅಂತ ಹೇಳ್ತೀರಾ? ಆದ್ದರಿಂದಲೇ ತಪ್ಪಿ ಹೊಡೆದು ಬಂದ ಅನಾಹುತ ಚೆನ್ನಾಗಿ ನಮ್ಮ ಸಂಸಾರದೊಳಗೆ ಪಾಠವಾಗಿರುವಾಗ ನಾವು ತಪ್ಪಲಿಕ್ಕುಂಟು? ಸರಿಯಾಗಿ ಹೊಡೆದಿರ್ತಾರೆ. ಈಗ ತಪ್ಪು ಬಾರದು ಎನ್ನುವುದಕ್ಕಾಗಿ ಮಾತು. ಹೌದು.
ಲಕ್ಷ್ಮಣ, ಓ ಏನು ಲಕ್ಷ್ಮಣ ಮನದ ಸಂಶಯ ಆ ನರೇಂದ್ರಗೆ ಪ್ರಾಣ ಸಂಕಟ ನೀನು ಸುಮ್ಮನೆ ತಡವ ಮಾಡದೆ ಪ್ರಾಣನಾಥನ ನೋಡಿ ಬಾಯಗೆ ಏನು ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ, ಅತ್ತಿಗೆ ಈ ಕಾಲದಲ್ಲಿ ನನ್ನವರಿಗೆ ಏನೋ ಒಂದು ಸಂಘಟಿಸಿದೆ ಎನ್ನುವ ಭಾವದಿಂದ ಹೋಗಿ ಬಾ ಎನ್ನುವ ಮಾತಾಡುವಾಗ ತರ್ಕ ಮಾತಾಡ್ತೀಯ ನನ್ನ ಹತ್ರ. ಲಕ್ಷ್ಮಣ, ಹಾಡಿದ ಮಾತಿಗೆ ಅರ್ಥವಲ್ವೇ? ನನ್ನವರು ಸೋತದ್ದು ಎಲ್ಲಿ? ನಮ್ಮವರಿಂದ. ನಮ್ಮವರೇ ಅವರಿಗೆ ಎದುರಾದದ್ದು. ಯೋಚಿಸು, ರಾಜನಾಗಿ ಏರಬೇಕಾದ ಅವನು ಕೂಡ ಇಳಿದು ಕಾಡಾಡಿಯಾಗಿ ಬರಬೇಕಾದದ್ದು ಕೂಡ ಅವನು ಮೆಚ್ಚಿದವರಿಂದಲೇ ಅಲ್ಲವೇ? ಚಿಕ್ಕಮ್ಮನಿಂದಲೇ. ಈ ಕಾಲದಲ್ಲಿ ನನ್ನವರಿಗೆ ಆ ಪೊಮ್ಮಿಗವನ್ನು ಅರಸಿ ಹೋಗುವಂತೆ ಹೇಳಿದ್ರು ನನ್ನಲ್ಲಿ. ಅದು ವಿಷ ಬೇಡ ಎನ್ನುವುದಾಗಿ ಆಡಿದ್ರು. ಇಲ್ಲ, ಅದು ಹಾಲು ಎನ್ನುವುದಾಗಿ ಕಳಿಸಿದೆ ನಾನು. ನಾನೇ ನನ್ನವರಿಗೆ ವಿಷವನ್ನು ಉಡಿಸುವಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೇನೆ. ನನಗಾಗಿ ಹೋದವರು. ಸರಿ, ಯೋಚಿಸು ಮಗು. ಏನಮ್ಮ, ಎಂತಹ ಸಂಗ್ರಾಮ ಭೀಮನಾದಂತಹ ರಾಮನೇ ಆಗಲಿ, ಆ ದನಿ ಅದು ರಾಮನದ್ದೇ ಅಲ್ಲ. ಈಗ ತೆರಳಿದ್ರೆ ಏನಾಗ್ತದೆ ನಿನಗೆ? ತೆರಳಿ ನೋಡುವುದಪ್ಪ. ಒಂದು ವೇಳೆ ಅಲ್ಲಿ ರಾಮ ಇದ್ದ ಅಂತ ಆದ್ರೆ ಹೇಳುವುದು, ಸೀತಾದೇವಿ ಕಳಿಸಿದ್ದಾಳೆ ಎನ್ನುವುದಾಗಿ. ನಾನಿದ್ದೇನಲ್ಲ, ಹೇಳ್ತೇನೆ ನಾನು. ಒಂದು ವೇಳೆ ರಾಮನಿಗೆ ಅಲ್ಲಿ ಇಲ್ಲ, ಆಗುದಿಲ್ಲ, ಏನಾಗುದಿಲ್ಲಮ್ಮ. ಆದರೆ ಮತ್ತೆ ಅದಕ್ಕೆ ಪ್ರತ್ಯವಾಯ ಉಂಟೆ ಮಗು. ಇಲ್ಲ, ಅದಕ್ಕನ್ನು ಮತ್ತೆ ತಿದ್ದುವುದಕ್ಕೂ ಆಗುವುದಿಲ್ಲ, ಏನು ಮಾಡುವುದಕ್ಕೂ ಆಗುವುದಿಲ್ಲ. ತೆರಳು ಮಗು, ತೆರಳು ಮಗು. ಅಮ್ಮ, ನಿನಗೆ ರಾಕ್ಷಸರ ಚರ್ಯೆ ಹೇಗಿರ್ತದೆ ಅಂತ ಊಹೆ ಇಲ್ಲಮ್ಮ, ಅದಕ್ಕೆ ಹೀಗೆ ಆಡ್ತಾ ಇದ್ದಿ. ಏನು ತಾಯ ಕೇಳವ್ವ ರಾಕ್ಷಸರ್ಗಳ ಮಾಯವಲ್ಲದೆ ರಾಮನೇ ಅಲ್ಲ. ಈ ಅರಣ್ಯದಿ ಬಿಟ್ಟು ಹೋದರೆ ಕಾಯಜೋಪವ ಕೋಪಿಸುವನಿಗ. ತಾಯ ಕೇಳವ್ವ ರಾಕ್ಷಸರ್ಗಳ ಮಾಯೆಯಲ್ಲದೆ ಮತ್ತೇನೂ ಅಲ್ಲ ತಾಯೇ ಇದು. ನೀ ಯಾಕೆ ಹೀಗೆ ಅಧೀರಳಾಗತಿ ತಾಯೇ? ನಿನ್ನ ಮನದ ಭಾವ ನೋಡುವಾಗ ನನಗೊಂದು ಸಮಾಧಾನ ಆಗ್ತಾ ಉಂಟು. ಏನು ಗೊತ್ತೇ? ತಾಯ್ತನದ ನೆಲೆಯಿಂದ ಜಾರಿ ತಪ್ಪು ಮಾಡಿದವಳು ತನ್ನನ್ನು ತಿದ್ದಿಕೊಂಡು ಮರಳಿ ತಾಯಿಯಾಗಿ ಸರ್ವರಿಂದ ಅನುಮೋದನೆಗೊಳಗಾದಳು ಕೈಕಾದೇವಿ. ಅದೆರಡನ್ನು ಕಂಡವನು ನಾನು. ತಾಯ್ತನದ ನೆಲೆಯಿಂದ ಜಾರಿದಾಗ ನನ್ನ ಮಗನಿಗೆ ಪಟ್ಟಬೇಕು, ರಾಮನಿಗೆ ಅಲ್ಲ ಅಂತ ರಾಮನನ್ನು ಕಾಡಿಗಟ್ಟಿದ್ದಳು. ತಾನು ಜಾರಿದೆ ಅಂತ ತಿಳಿದು ತಿದ್ದಿಕೊಂಡ ಕಾಲದಲ್ಲಿ ಭರತ ಕುಮಾರನ ಜೊತೆಗೆ ಬಂದು ತಪ್ಪಿದೆ ರಾಮ ಮರಳಿ ಬಾ ಅಂತ ಕೇಳಿ. ನೀನು ಅದೇ ನೆಲೆಯನ್ನು, ಆ ಎತ್ತರವನ್ನು ಹೊಂದಿದ್ದು ನನಗೆ ಸಮಾಧಾನ. ಬೇಡ ಬೇಡ ಅಂತ ರಾಮಚಂದ್ರ ಹೇಳುವಾಗಲೂ ಅದು ಮೃಗವೇ ಹೌದು, ತನಗೆ ಬೇಕೇ ಬೇಕು. ವನವಾಸದ ಸ್ಮರಣಿಕೆಯಾಗಿ ಅದನ್ನು ಒರೆಯುವುದಕ್ಕೆ ತನಗದ ಅನಿವಾರ್ಯ ಅಂತ ಆಡಿದವಳು ನೀನು. ಹಿರಿಯರ ಆದರ್ಶವನ್ನು ಪಾಲಿಸ್ತಾ ಎಂದೋ ತಾಯಿ ಅಂತ ತಿಳಿದ ನೀನು, ಆ ತಾಯಿ ಹೇಗೆ ತನ್ನನ್ನು ತಾನು ಪರಿಷ್ಕರಿಸಿ ತಿದ್ದಿಕೊಂಡ್ಲು, ಈಗಲೂ ತಿದ್ದಿಕೊಂಡು ನನ್ನಿಂದಾಗಿ ಅಪಾಯ ಬಂತು, ಹೀಗೆ ಆಗಬಾರ್ದಿತ್ತು ಅಂತ ಹಂಬಲಿಸ್ತಾ ಇದೆಯೋ ಇಲ್ವೋ? ಅಷ್ಟು ಸಾಕಮ್ಮ, ಅಷ್ಟು ಸಾಕು. ಅದರಿಂದಾಗಿ ರಾಮನ ಪಥ ಅದು ಬದಲಾಗುವುದಕ್ಕಿಲ್ಲ. ನೀನೇ ಯೋಚಿಸಮ್ಮ. ಯೋಚಿಸಿದ್ರೆ ತಪ್ಪಿ ಕೈಕಾದೇವಿ ಕಾಡಿಗೆ ಕಳಿಸಿದ್ದು,
ರಾಮ ತಪ್ಪಿ ಕಾಡಿಗೆ ಬಂದದ್ದು? ನೀನು ಯೋಚಿಸಮ್ಮ. ನೀ ಯೋಚಿಸುವುದಕ್ಕೆ ಮಾತ್ರ ನಾ ಹೇಳುದು. ಕೈಕಾದೇವಿ ತಾನು ತಪ್ಪಿ ಕಾಡಿಗೆ ಕಳಿಸಿದ್ದು. ರಾಮ ಕಾಡಿಗೆ ಬಂದದ್ದು ತಪ್ಪಿಯೋ? ತಪ್ಪಿ ಬಂದದ್ದು ಹೌದಾದ್ರೆ ಅವನನ್ನು ಒಪ್ಪಿ ಆಧರಿಸುವುದಕ್ಕೆ ಸನ್ನದ್ಧರಾಗಿ ಇಷ್ಟು ಮಂದಿ ಋಷಿಗಳು ಹೇಗೆ ಕಾಯ್ತಾ ಇದ್ರಮ್ಮ? ವಿರಾಧನಂತಹ ವಿರಾಧ ಈಗ ಹಂಬಲಿಸಿ ತಾನು ಎತ್ತಿಕೊಂಡು ಸಾಗಿತ ಹೌದಲ್ಲ, ನಮ್ಮ ಅನುಭವ ಅಲ್ವೋ? ಆ ಕರಗಳನ್ನು ಕತ್ತರಿಸಿ ವಶೀಭೂತನಾದರೂ ಕತ್ತರಿಸಬಲ್ಲ ಯೋಗ್ಯತೆ ತನಗುಂಟು ಅಂತ ವಿರಾಧ ಪ್ರಕರಣದಲ್ಲಿ ತೋರಿಕೊಟ್ಟವನು ಕಾಯಜೋಪರಮನಾದಂತಹ ರಾಮಚಂದ್ರನೇ ಹೌದು ತಾಯಿ. ಸತ್ಯ. ಹಾಗಾದ್ರೆ ರಾಕ್ಷಸರೆಷ್ಟು ಬಲಿಷ್ಠರಾಗಿದ್ದರು, ತಮ್ಮದ್ದಾದ ಬೃಹತ್ ಬಾಹುಗಳಲ್ಲಿ ತಮ್ಮನ್ನು ಅಧೀರರಾಗಿಸಿಕೊಂಡು ಸೆಳೆದುಕೊಂಡ್ರು. ಆ ಬಾಹುವಿನ ಬಲದ ಮೂಲವನ್ನೇ ತಾನು ಇದ್ದ ನೆಲೆಯಿಂದ ಛೇದಿಸಬಲ್ಲವ ಅಂತ ತೋರಿಕೊಟ್ಟ ರಾಮಚಂದ್ರನ ಕುರಿತಾಗಿ ನಿನಗೆ ಆಗ್ರಹವೇ? ನೀನು ಹೇಳ್ತಿ ಹೋಗಿ ನೋಡಿದರೇನು ಆದ ಅನಾಹುತ. ಅಮ್ಮ, ನೀ ಹೇಳಿದಂತೆ ಆಗಬಾರದನ್ನು ನಾವು ಕೇವಲ ಊಹೆಯಲ್ಲಿ ಮಾತ್ರ ಅಭ್ಯುಪಗಮ ಮಾಡಿದರೆ ನನ್ನವರು ಧೀರರೇ, ಅರ್ಥ ಆಗ್ತದೆ. ಅಭ್ಯುಪಗಮ ಮಾಡಿದರೆ ಸರ್ವರಕ್ಷಕನಾದ ರಾಮನಿಗೆ ಏನೋ ಆಯ್ತು ಅಂತಾದ್ರೆ ಮತ್ತನ್ನು ನಮ್ಮನ್ನು ರಕ್ಷಿಸುವವರು ಯಾರಮ್ಮ? ಅವರನ್ನು ನಾವು ಭಂಗಿಸುವುದಕ್ಕೆ, ರಾಮನಿಗೆ ವಿಪತ್ತನ್ನು ತಂದದ್ದನ್ನು ನಿಗ್ರಹಿಸುವುದಕ್ಕೆ ನಾನು. ವಿಪತ್ತು ಬರುವಾಗ ಹೆಸರು ಕೂಗಿದ್ದು ಯಾರದ್ದು? ಈಗ ಅದೇ ಸತ್ಯ ಅಂತ ಒಪ್ಪಿದರೆ ರಾಮನಲ್ಲಿ ಆ ದೈನ್ಯ ಬರುವುದಕ್ಕಿಲ್ಲ ಎಂಬುದು ನನ್ನ ದೃಢ ಶ್ರದ್ಧೆ. ಈಗ ಸತ್ಯ ಅಂತ ಒಪ್ಪಿಗೆ ಯೋಚಿಸಿ ನೋಡು. ಈಗ ಅಲ್ಲಿಯವರೆಗೆ ಹೋದಂತಹ ರಾಮಚಂದ್ರ ದೇವರು ಅದು ಅವರ ದನಿ ಅಲ್ಲ ಅಂತಾದ್ರೆ ಅವರಿಗೆ ಆ ದನಿ ಕೇಳಬೇಕಲ್ವಾ? ಹೌದು. ಮತ್ತೆ ಬೇರೆ ದನಿ ಬಂತ ಈಗ ಹೇಳಬಹುದಲ್ಲ? ಈಗ ಧ್ವನಿಯ ತರಂಗಗಳನ್ನು ನಾವು ಕೇಳಿದ್ದರಿಂದಲೇ ಎಷ್ಟು ದೂರದಿಂದ ಅಂತ ನಮಗೆ ಸ್ಪಷ್ಟ ಆಗಿದೆ. ಈಗ ಅದನ್ನು ಅಲ್ಲಿಯೇ ಇದ್ದ ರಾಮಚಂದ್ರ ಕೇಳಿದರು. ಅಲ್ಲಿಂದ ಕಾಲ್ನಡೆಯಲ್ಲಿ ಹೊರಟು ಇಲ್ಲಿಗೆ ತಲುಪುವಷ್ಟು ಅವಧಿಯನ್ನಾದ್ರೂ ನೀನು ಸಾವಧಾನ ಚಿತ್ತಲಾಗಿ ಕಾಯ್ಬೇಕೋ ಬೇಡ? ಈಗ ಬಂದ, ಇನ್ನೊಂದು ಕ್ಷಣದಲ್ಲಿ ಬರ್ತಾನೆ, ಅದು ಭ್ರಮೆ ಅಂತ. ಅಲ್ಲಿಂದ ಈಗ ಸ್ವರ ಕೇಳಿದಲ್ಲಿಂದ ನಡೆದು ಬರುವುದಕ್ಕಾದ್ರೂ ಒಂದು ಕನಿಷ್ಠ ಅವಧಿ. ಲಕ್ಷ್ಮಣ, ಅಲ್ಲಿ ಅವರು ತಡೆದು ಬಂದ್ರೆ ಆಗುತ್ತದೆ. ಬಾರದೆ ಇರುವ ಸ್ಥಿತಿಯಲ್ಲಿ ಬಾರದೇ ಇದ್ರೆ ನೀನು ಹೇಳಿದ್ದನ್ನೇ ಒಂದು ಹಂತದಲ್ಲಿ ಊಹೆಗಾಗಿ ಒಪ್ಪಿ ಹೇಳುವುದಿದ್ರು. ಉತ್ತರ ಉಂಟು ನಿನ್ನಲ್ಲಿ? ಉತ್ತರ ಯಾರಲ್ಲೂ ಇಲ್ಲ. ತ್ರಿಮೂರ್ತಿಗಳಲ್ಲಿ ಪಾಲಕನಾದಂತಹ ಮಹಾವಿಷ್ಣುವಿಗೆ ಅಪಾಯ ಬಂತು ಅಂತಾದ್ರೆ ಮತ್ತೆ 30 ಕೋಟಿ ದೇವತೆಗಳು ಸಹಾಯಕ್ಕೆ ಹೋಗುವುದಕ್ಕುಂಟ? 30 ಕೋಟಿ ದೇವತೆಗಳ ರಕ್ಷಕರಿಗೆ ಮಹಾವಿಷ್ಣು ಅಂತ ಹೆಸರು. ಅವರಿಗೆ ಅಪಾಯ ಬಂತು ಅಂತಾದ್ರೆ ದೇವತಾ ಚಾರಿತ್ರ್ಯ ಎಲ್ಲಿ ನಿಷ್ಪ್ರಭವಾಗ್ತದೆ? ಮಹಾವಿಷ್ಣುವಿಗೆ ಅಪಾಯ ಬಂದ್ರೆ ದೇವತೆಗಳ ಸಹಾಯಕರಾಗುತ್ತಾರೆ ಅಂತ ಆದ್ರೆ ರಾಮನಿಗೆ ಅಪಾಯ ತರಬಲ್ಲ ಶಕ್ತಿ ಎದುರು ಲಕ್ಷ್ಮಣ ಇನ್ನೂ ಬಾಲನಲ್ಲ, ಶಿಶು. ಲಕ್ಷ್ಮಣನಿಂದ ಏನು ನಡೆಯುವುದಕ್ಕಿಲ್ಲ, ನಾನು ಹೋಗಿ ಪ್ರಯೋಜನ ಇಲ್ಲ. ಆದರೆ ಹೋಗದೆ ಇದ್ದರೆ ರಾಮನ ಆಜ್ಞೆಯನ್ನು ಪಾಲಿಸಿದ ಒಂದು ಕೃತಕೃತ್ಯತೆ ಉಳಿಯುತ್ತದೆ. ಹೊರಡುವಾಗ ನೀ ಕೇಳುವ ಹಾಗೆ ಹೇಳಿದ್ದಲ್ವೇ ನಮ್ಮ ಪರಿಗ್ರಹ್ಯ ರಕ್ಷ, ಅವರನ್ನು ಪರಿಗ್ರಹಿಸಿ ರಕ್ಷಿಸಬೇಕು. ಯಾರನ್ನು? ಸೀತಾದೇವಿಯನ್ನು. ಇದು ರಾಮನ ಆಜ್ಞೆ. ನ್ಯಾಸರೂಪವಾಗಿ ಅವಳ ಸಂರಕ್ಷಣೆಯ ಹೊಣೆಯನ್ನು ನಿನಗೆ ಹೊರಿಸಿದ್ದೇನೆ ಅಂತ. ಮಾತು ತಪ್ಪಬಹುದು ಅಂತ ಇದ್ದರೆ ನೀ ಯೋಚಿಸಮ್ಮ. ಮಾತು ಆಡಿದ ಮೇಲೆ ತಪ್ಪಬಹುದು ಅಂತ ಇದ್ದರೆ ನಾವು ಕಾಡಲ್ಲಿ ಯಾಕಿರ್ತಿದ್ದೇವಮ್ಮ? ಆಡಿದ ಮಾತು ಅಪ್ಪನಾಡಿದರು ಅಮ್ಮನಾಡಿದರು ಯಾರೂ ತಪ್ಪಕೂಡದು ಎಂಬುದಕ್ಕಿಂತ ಒಪ್ಪಿದವರನ್ನಾದರೂ ಬಿಟ್ಟು ರಾಜ್ಯವನ್ನಾದರೂ ತೊರೆದು ಕಾಡಿನಲ್ಲಿದ್ದದ್ದು ಸತ್ಯ ಅಂತಾದರೆ ತಪ್ಪದ ಮಾತಿಗಾಗಿ ಒಪ್ಪಿ ಕಾಡಿನಲ್ಲಿರಬಹುದಾದ ನಾವು ಒಪ್ಪಿ ಮಾತನ್ನು ತಪ್ಪಬಹುದೇನಮ್ಮ? ಅವನಾಡಿದ ಮಾತನ್ನು ತಪ್ಪಿದರೆ ಅದು ನಮ್ಮನ್ನು ನಾವು ಕಳೆದುಕೊಂಡ ಹಾಗೆ ನೋಡಿ. ಅಪಾಯ ಬರುವುದು ರಾಮನಿಗೆ ಯಾವುದೋ ಮಾಯಾಮೃಗದಿಂದ ಅಲ್ಲಮ್ಮ, ರಾಮ ಪರಿವಾರಕ್ಕೆ ವಚನ ಭಂಗದಿಂದ ಸತ್ಯಭ್ರಷ್ಟತೆಯಿಂದ ಅಪಾಯ. ಅದಾಗಕೂಡದು ಅಂತ ನೀನು ಈಗಲ್ವ ತರ್ಕಿಸಿದ್ದು. ಧ್ವನಿ ಕೇಳಿದ ಮೇಲೆ ಓ ರಾಮನಿಗೆ ದೈನ್ಯ ಬಂತು, ಆರ್ತನಾದ ಹೊರಡ್ತಾ ಉಂಟು ಅಂತ. ಹೊರಡುವ ಮೊದಲೇ ಸೀತೆಗಿದು ಬರ್ತದೆ ಅಂತ ಅವನಿಗೆ ಸಂದೇಹ ಇದ್ದದ್ರಿಂದ ಲಕ್ಷ್ಮಣ ರಕ್ಷಿಸು ಉಂಟಾಡಿದ್ದು. ಅಂದರೆ ನಮಗೆ ಆದ ಮೇಲೂ ಗೊತ್ತಾಗುವುದು ತಡ ಆಗಿ, ಅವನಿಗೆ ಆಗುವುದಕ್ಕಿಂತ ಮೊದಲೇ ಆಗಬಹುದಾದದ್ದು ಗೊತ್ತಾಗ್ತದೆ. ಅವನ ಗ್ರಹಿಕೆ ಸರಿ, ನಮ್ಮದು ತಪ್ಪು ಅಂತ ನೀನೀಗ ಒಪ್ಪಿದ್ದಾದ್ರೆ, ಈಗ ಹೇಳಿದ್ದದೇ ಅಲ್ವೋ, ನಾನು ಮೃಗ ಅಂತ ಭ್ರಮಿಸಿದೆ, ಅದು ರಾಕ್ಷಸರ ಮಾಯೆ ಅಂತ ಅವ ಹೇಳಿದ್ದಾನೆ, ಅವನೇ ಸರಿ ಇದ್ದ, ನಾನು ತಪ್ಪು ಅಂತ. ಅದನ್ನೇ ಮುಂದುವರಿಸು. ಈಗ ನೀನು ತಪ್ಪಬಹುದಾದದ್ದು, ನೀ ತಪ್ಪುಗಳು ಅಂತ ಹಾಗೆ ಆಡಿದ್ದಲ್ಲ, ಗ್ರಹಿಕೆಯಿಂದ ನಿನ್ನ ಗ್ರಹಿಕೆಯಾದ್ರೂ ತಪ್ಪಬಹುದು, ರಾಮ ತಪ್ಪಲಿಕ್ಕಿಲ್ಲ.
ವಂಚನೆ ಆಗುವುದಿದ್ದರೆ ಸೀತಾದೇವಿಗೆ ಬಿಟ್ಟರೆ ತನಗಲ್ಲ, ಹ. ರಕ್ಷಣೆ ಬೇಕಾದದ್ದು ತನ್ನ ಕಾಯಕಕ್ಕಲ್ಲ. ನಾನೇ ಹೋಗ್ತೇನೆ ಅಂದಾಗ ನೀನಲ್ಲ ಅಂತ ಹೇಳಿದ್ದಲ್ವೋ. ಹೌದು. ರಕ್ಷಿಸಬೇಕಾದದ್ದು ಸೀತಾದೇವಿಯನ್ನು, ಅವಳ ಆತಂಕವನ್ನು ಅಂತ ಆದರೆ, ಹ. ಅಂದ್ರೆ ಆತಂಕವನ್ನು ನಿವಾರಿಸಿ ಅವಳನ್ನು ರಕ್ಷಿಸಬೇಕು ಅಂತ ಆದರೆ, ಅವನನ್ನು ಸರಿ ಅಂತ ಒಪ್ಪಿದ್ರೆ, ಅವನ ಆಡಿದ ಮಾತಿನಂತೆ ನಾ ಇಲ್ಲಿ ನೆಲೆಯಾದದ್ದನ್ನು ನೀನು ಒಪ್ಪಬೇಕು. ಅದಲ್ಲದಿದ್ರೆ ಕಾಯಜೋಪಮನಾಗಿ ಮನ್ಮಥಾಕಾರನಾದವನು ಉಗ್ರನಾಗಿ ವ್ಯಗ್ರನಾದ ಅಂತಾದರೆ ಯಾವುದನ್ನಾದ್ರೂ ಸಹಿಸಬಹುದಮ್ಮ. ರಾಮನ ಪ್ರಕೋಪವನ್ನು ಲಕ್ಷ್ಮಣ ಭರಿಸಲಾರ, ನನ್ನ ಮೇಲೆ ದಯೆ ತೋರುತ್ತಾಯಿ. ಅಲ್ಲ ಲಕ್ಷ್ಮಣ, ಯಾರಿಂದ ರಾಮನಿಗೆ ಆಘಾತ ಒದಗುತ್ತದೆ ಅಂತಾದ್ರೆ ರಾಮನ ದನಿ ಅಂತಾಗುವಾಗ ನಿನಗೆ ಆಗುವುದಿಲ್ಲ. ರಾಮನ ಸತಿಯಾಗಿ ಸೀತೆಯಾಗಿ ನಾನು ನಿನಗೆ ಹೇಳಿದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ನಿನಗೆ. ಹಾಗಲ್ಲ, ನೀನು ಹೇಳಿದ್ರು ಕೇಳ್ತೇನೆ. ನೀ ರಾಮ ಸಮಕ್ಷದಲ್ಲಿ ಏನು ಹೇಳಿದ್ರು, ರಾಮ ಮೌನವಾಗಿದ್ರೆ ನೀನ್ ಹೇಳಿದ್ದನ್ನೇ ಕೇಳುದಲ್ವೋ. ಆದ್ರೆ ರಾಮನ ಈಗ ನಿನಗೆ ಆಗುದಿಲ್ಲ ಕೇಳಲಿಕ್ಕೆ. ನಿನಗಿಂತ ಮೊದಲು ರಾಮ ಒಂದು ಹೇಳಿದ್ದನ್ನು ಕೇಳ್ತಾ ಇರುವಾಗ ಇದನ್ನು ಕೇಳುವುದು ಹೇಗಮ್ಮ? ಈಗ ಅದನ್ನು ನೀನು ಹೇಳಿದ್ದನ್ನು ಕೇಳಬೇಕಾದ್ರೆ ರಾಮ ಹೇಳಿದ್ದನ್ನು ಬಿಡಬೇಡುವೋ? ರಾಮ ಹೇಳಿದ್ದನ್ನು ಬಿಡದಂತೆ ಮಾಡುವುದಕ್ಕಾಗುದ ಯಾವುದನ್ನಾದ್ರೂ ಹೇಳು, ನಾ ಕೇಳಲಿಕ್ಕೆ ಆಗ್ತದೆ ನೋಡ್ತೇನೆ. ಲಕ್ಷ್ಮಣ, ರಾಮ ಹೇಳಿದ್ದನ್ನು ಬಿಟ್ಟು ಇದನ್ನು ಕೇಳು ಅಂತ ದಯವಿಟ್ಟು ಹೇಳು. ಲಕ್ಷ್ಮಣ, ದೊಡ್ಡವನಾದಿಯ ನೀನು? ಇಲ್ಲಮ್ಮ. ಅಲ್ವಾ? ಇಲ್ಲಮ್ಮ, ನಾನೆಲ್ಲಿ ದೊಡ್ಡವನಾಗುವುದಕ್ಕೆ? ಈಗ ಮಾತಿಗೆ ಎದುರು. ನೀವು ನನಗಿಂತ ಮೇಲೆ, ನಾನು ನಿಮಗಿಂತ ಕೆಳಗೆ. ದೊಡ್ಡವರನ್ನು ನೋಡಿದ್ದೇ ದೊಡ್ಡತನ ಅಂತ ಆದ್ರೆ ನಾನು ದೊಡ್ಡವ, ದೊಡ್ಡವರನ್ನು ಸೇವಿಸುವುದು ಸಣ್ಣವರು ಅಂತ ಆದ್ರೆ ನಾನು ಸಣ್ಣವ. ಬಾಲಕ, ಮನಸ್ಸಿನಲ್ಲಿ ಭಾವಿಸಿದ್ದೆ ಬಾಲಕ ಎಂದು. ಹೌದಾ? ಭಾವವೇ ನನ್ನನ್ನು ಪರೆದಿತ್ತು. ನನ್ನವರು ಅತ್ತ ಕಡೆ ಹೋದ ನಂತರ ಭಾವ ಬದಲಾಯ್ತಲ್ಲ ನಿನ್ನದು. ಅಂದರೆ ಅರ್ಥ ಆಗ್ಲಿಲ್ಲಮ್ಮ. ಬಾಲಕನಲ್ಲಿ ಮಾತಾಡುವಾಗ ಬಾಲಕರಿಗೆ ತಿಳಿಯುವ ಹಾಗೆ ಮಾತಾಡಬೇಡುವ, ನನಗೆ ಅರ್ಥ ಆಗದೆ ಒಗಟಿನಂತೆ ಮಾತಾಡಿದರೆ. ಕಾರಣಾಂತರಕ್ಕೆ ಬರುವವರೆಗೆ ರಾಮನನ್ನು ಅನುಸರಿಸಿದ ನಾನು, ನಮ್ಮ ಜೊತೆಗೆ ಲಕ್ಷ್ಮಣನಿದ್ದ. ಆಗ ಮುಂದುವರೆದು ಬಂದ ಹುಡುಗ ಮುಂದೆ ಬಂದೆ ಅಲ್ಲ. ಮುಂದೆ ಬಂದೆ ಅಂದ್ರೆ ಕಲ್ಲು ಮುಳ್ಳು ಕಂಡಾಗ ಮೆಟ್ಟುವುದಕ್ಕೆ ನನ್ನ ಕಾಲೇ ಸರಿ ಅಂತ ಕಂಡಿತು. ರಾಮನ ಪಾದದಲ್ಲಿ ಅದನ್ನು ನೋಡಿ ನೋಡಿ ಮೆಟ್ಟಿಸುವುದಕ್ಕುಂಟು ಅಮ್ಮ. ರಾಮನ ಹೆಜ್ಜೆಯಲ್ಲಿ ನಡೆಯಬೇಕು ಅಂತೇಳಿ ಭಾವಿಸಿದ್ದಲ್ಲ ನೀನು. ಅದು ಹೇಗೆ ಅಂದ್ರೆ, ನಾವು ಕಲ್ಲು ಮುಳ್ಳು ನಿವಾರಿಸಿದ ಮೇಲೆ ರಾಮ ಹೆಜ್ಜೆ ಇಟ್ಟು ನಡೀತಾನೆ, ಅದರಲ್ಲಿ ಹೆಜ್ಜೆ ಇಟ್ಟು ನಾವು ಮುಂದೆ ಹೋಗುದು. ನಂಬಿದ್ದೆ ನಾನು ನಿನ್ನನ್ನು. ಅದು ಬಲ್ಲೆನಮ್ಮ, ನನ್ನನ್ನು ನೀನೆಷ್ಟು ನಂಬಿದ್ದಿ, ನನ್ನನ್ನು ಹೇಗೆ ನೀನು ಅನುಗ್ರಹಿಸಿದ್ದಿ ಅಂತ ಬಲ್ಲೆ ನಾನು. ನನ್ನ ಮಾತಿಗೆ ಎದುರಾಡಿ, ನನ್ನ ಮಾತಿಗೆ ಬೆಲೆ ಇಲ್ಲದಂತೆ, ತೆರಳು ತೆರಳು ಎನ್ನೋ ಇಷ್ಟು ಮಾತಿಗೂ ಬೆಲೆ ಇಲ್ಲದಂತೆ ನೀನು ಆಡತೆ ಅಂತ ಆದ್ರೆ, ನೀ ತೆರಳು ಅಂತ ಹೇಳಿದಲ್ಲಿ ರಾಮನ ಕೈ ತಡೆಯಾಗಿ ಒದಗಿದ್ರೆ ನಾನು ಹೇಗೆ ಹೋಗಲಮ್ಮ? ಬರಬೇಡ, ಇಲ್ಲ ನಿಲ್ಲು ಅಂತ ಹೇಳಿ ಒಂದು ಬಾರಿ ಯೋಚಿಸಿ ನೋಡು. ಅಮ್ಮ ಅಮ್ಮ, ನನ್ನವರಿಗಾಗಿ ನಾನೇ ಆಡಿದ್ದು, ಮುಂದೆ ಏನು ಬಂದ್ರು ನಾನು ನೋಡಿಕೊಳ್ತೇನೆ ಎನ್ನುವ ಮಾತನಾಡಿ ಅವರನ್ನು ಕಳಿಸಿದವಳು ನಾನು. ಸರಿ, ಈ ಕಾಲಕ್ಕೆ ಅವರಿಗೆ ಏನಾದರೂ ಅವಘಡ ಸಂಭವಿಸಿದರೆ ಸೀತೆ ಉಳಿತಾಳೇನೋ? ನಾನು ಹೇಳಿದ್ದು, ನೀನು ಹೇಳಿದ್ದನ್ನು ನಾನು ನೋಡಿಕೊಳ್ತೇನೆ ಅಂತ ಅಣ್ಣನಲ್ಲಿ. ನೀನಿಗೆ ಏನೇ ಹೇಳಿದ್ರು ನಾನು ಹೇಳಿದಂತೆ ನಾನಿರ್ಕೋ. ರಾಮಚಂದ್ರ ಪ್ರಭುಗಳ ಮನಸ್ಸು ದೇಹ ಇದು. ರಾಮ ನಡೆದ ದಾರಿಯ ಜೊತೆಗೆ ರಾಮ ನಿಂತ ನಿಲುವಿನಲ್ಲಿ ನಿಲ್ತೇನೆ ಎನ್ನುವ ಒಂದು ಭಾವ ನಿನ್ನಲ್ಲಿ ಒಡ ಮೂಡುತ್ತದೆ ಅಂತ ಆದರೆ, ಅಂದರೆ ಏನು ಯೋಚಿಸಿದ್ದಿ ನೀನು? ಈ ಕಾಲದಲ್ಲಿ ನನ್ನವರಿಲ್ಲದಿರುವಾಗ ಏನು ರಾಮನಿಗೆ ಅಲ್ಲಿ ಏನಾದರೂ ನಡೆದರೆ ಇದು ಜೀವವಿರುವ ದೇಹ ಅಲ್ಲ, ಶವ. ಇದು ಶವ ತೇಲಿತು. ಆಡಬೇಡ ಆಡಬೇಡ, ಹಾಗಲ್ಲ, ಆಡಬೇಡ ಅಮ್ಮ. ಕಠಿಣ ತರವಾಕ್ಯವು ಕೇಳು
ಮುಚ್ಚಿ ಭೂಮಿಯೊಳಗೇಳಾಜ್ಞೆಯು ಭೂಮಿಯೊಳಗೇಳಾಜ್ಞೆಯು ಬರೆದಿರು ಮೀರಿ ಮುಂದಡಿಯ ಇಡದಿರೆನು ಕಾಮಿನಿಯ ಕಠಿಣ ತರ ವಾಕ್ಯಮನು ಕೇಳು ರಾಮ ರಾಮ ತಾಯೇ ಆಡಬೇಡ ಆಡಬೇಡ, ತಡೆ ತಡೆ ತಡೆ. ಹೊರಲಾಗದ ಹೊರೆ ಹೊರಿಸಿದರೆ ಕುತ್ತಿಗೆ ತುಂಡಾದೀತು. ಕೇಳಲಾಗದ ಮಾತನ್ನು ಕೇಳಿಸಿದರೆ ಕಿವಿ ಕಿವುಡಾದೀತು. ನಡೆಯಬಾರದ ಗಮ್ಯದತ್ತ ಮುನ್ನಡೆಸಿದರೆ ಕಾಲು ಕಡಿದು ಹೋದೀತು. ಏನು ಆಡ್ತಾ ಇದ್ಯಮ್ಮ? ಅಚಂಚಲವಾದ ಶ್ರದ್ಧಾ ವಿಶ್ವಾಸದಿಂದ ರಾಮಚಂದ್ರನ ಅಬಾಧಿತನಾಗಿ ಉಳಿದಿದ್ದಾನೆ ಅಂತ ನಾನು ಆಡಿದ್ರೆ ಆಡಿದ ಆ ಶ್ರದ್ಧೆಯ ಮಾತು ಅಪಚಾರವಾಗಿ ಹೋಯ್ತೆ. ನಿನಗೆ ಪ್ರಿಯವಾಗುತ್ತದೆ ಅಂತ ರಾಮನ ಪರಾಕ್ರಮ ನಾನು ಶಂಕಿಸಿದ್ರೆ ಅದು ಸರಿಯಾದೀತೆ. ನಿನಗಾಗಿ ರಾಮನನ್ನು ಶಂಕಿಸಿ ನಾನು ನಡೆದರೆ ನಿನ್ನನ್ನು ಒಪ್ಪಿದ್ದು ಸರಿಯಾದೀತೆ. ರಾಮನನ್ನು ನಿರಾಕರಿಸಿ ನಿನ್ನನ್ನು ಹೊಂದುವುದೇ ಹೌದಾದ್ರೆ ನೀ ಹೇಳಿದ ಹಾಗೆ ಕೇಳಬೇಕಿತ್ತಲ್ಲಮ್ಮ. ರಾಮನನ್ನು ನಿರಾಕರಿಸುವುದಕ್ಕಾಗದೇ ಇದ್ದದ್ರಿಂದ ನಿನ್ನ ಮಾತು ಕೇಳಲಿಲ್ಲ. ರಾಮನನ್ನಾದರೂ ನಿವಾರಿಸಿ ನಿನ್ನನ್ನು ಯಾವ ವಿಧದಿಂದಲಾದರೂ ಹೊಂದುವುದಾದ್ರೆ ನೀ ಹೇಳಿದಾಗ ನಡೀಬೇಕಾಗಿತ್ತು. ವಂಚಕನಿಗೆ ಮಾರ್ಗ 10 ಹಲವಮ್ಮ. ಶ್ರದ್ಧೆಯಿಂದ ದಿಷ್ಟನಾದವನಿಗೆ ಒಂದೇ ಮಾರ್ಗ. ರಾಮನನ್ನು ವಂಚಿಸಿ ನಿನ್ನನ್ನು ವಂಚಿಸಿ ನನಗೆ ಯಾವ ಸ್ವಾರ್ಥ ಇದ್ದರೂ ಕಾಡಿನಲ್ಲಿ ನಡೆದದ್ದು ಮಾರ್ಗ ಆಗುತ್ತದೆ. ಇಲ್ಲ ತಾಯೇ, ಇಲ್ಲ. ಎಲ್ಲಿ ಹೋಗಬೇಕು ನಾನು? ರಾಜರ್ಷಿ ಜನಕನಿಗೆ ಹುಟ್ಟಿದ ಊರ್ಮಿಳೆ ನನ್ನ ಹೆಂಡತಿ ಅಮ್ಮ. ಆ ಊರ್ಮಿಳೆಗೆ ನಾ ಪತಿ. ಯಾಕಮ್ಮ ಕಾಡಿಗೆ ಹೊರಟ ನನ್ನನ್ನು ಕಳಿಸಿಕೊಡುವಾಗ ಅವಳು ಊಹಿಸದ ದುರ್ಭಾವ ಇಲ್ಲಿ ಮೊಳೆಯುತ್ತದೆ ಅಂತ ನೀನು ಯಾಕೆ ಶಂಕಿಸ್ತಿ? ಇದು ರಾಮನಿಟ್ಟ ಹಾಗೆ ಇರುವುದು. ಬಹಿರಂಗದ ಪ್ರಾಣ ಅಂತ ಆಡಿದ ರಾಮನ ಮಾತು ನನ್ನದ್ದಾದ ಯೋಗ್ಯತೆಯ ಹೊಗಳಿಕೆ ಅಂತ ತಿಳಿದದ್ದಲ್ಲ. ನಾ ಇರಬೇಕಾದ ಸ್ವರೂಪ ಅಂತ ನಾನು ಅಂಗೀಕರಿಸಿದ್ದು. ಬಹಿಪ್ರಾಣ ಇವಾಪರಹ. ರಾಮಚಂದ್ರ ಆಡಿದ್ದು. ಲಕ್ಷ್ಮಣ ಅಂದ್ರೆ ಬಹಿರಂಗದಲ್ಲಿ ಸಂಚರಿಸುವ ನನ್ನ ಪ್ರಾಣ ಅಂತ. ಹೇಳು, ರಾಮನ ಪ್ರಾಣ ನಿನ್ನನ್ನು ವಂಚಿಸಿದ್ದೆ, ಮತ್ತೆ ಹೇಗಮ್ಮ ನಾನು ವಂಚಿಸುವುದು? ನನಗೆ ವೇದನೆ ಕೊಟ್ಟದ್ದು ಅದು. ಯಾರಲ್ಲಿ ಪರಿಪೂರ್ಣ ವಿಶ್ವಾಸ ಇಟ್ಟು ಬಹಿಪ್ರಾಣ ಅಂತ ಆಡಿದನೋ ಅವ ವಂಚಕ ಅಂತ ಅವನ ಸತಿ ಹೇಳುವಾಗ, ಅಮ್ಮ ನೀವು ತಿಳಿದೋ ತಿಳಿಯದೆಯೋ ನಿಂದಿಸುವುದು ರಾಮನನ್ನು ಮಾಡಬೇಡ, ಮಾಡಬೇಡ. ಹೊರಡಬೇಕಾದ್ದಲ್ವ ನಿನಗೆ? ಹೊರಟೆ ಹೊರಟೆ. ಇದ್ದ ಅಂತರ ಅಳಿಸಿ ರಾಮನ ಪಾದದ ಮೇಲೆ ನಾನು ನಿಲ್ಲಬೇಕು ಅಂತ ಹೇಗಮ್ಮ ಕಲ್ಪಿಸುವುದಕ್ಕೆ ಹೇಗೆ ಸಾಧ್ಯ?
ದೇವನಿರ್ಮಿತವಾದ ಪಾಯಸದ ಮಾಧುರ್ಯ, ಅದು ಸ್ವರೂಪನಿಷ್ಠವಾದದ್ದು, ಅದು ಸ್ವಭಾವಕ್ಕೆ ಬದ್ಧವಾದದ್ದು. ವಿಭಜಿಸುವ ಅವಕಾಶ ಸಿಕ್ಕಿದ್ದ ಅಪ್ಪನಿಗೆ, ಪ್ರಮಾಣ ವಿವೇಚನೆ ಇದ್ದದ್ದು ಅಪ್ಪನಲ್ಲಿ. ಯಾರಲ್ಲಿ ಯಾವ ಬುದ್ಧಿ, ಯಾವ ಸಿದ್ಧಿ, ಯಾವ ಸ್ವಭಾವ, ಯಾವ ಸಂಸ್ಕಾರ ಇರಬೇಕು ಅಂತ ನಿರ್ಣಯಿಸಿದವನು ದೇವಮಾನಿತನಾದ ದಶರಥ ಭೂಪತಿ. ಅದರಂತ ಹಂಚಿಕೊಟ್ಟಿದ್ದಾನೆ. ಆ ದೈವ ನಿಯೋಗ ತಪ್ಪಾಗುವುದಕ್ಕಿಲ್ಲ. ಮೇಲೆ ಕೆಳಗೆ, ಮೇಲೆ 7, ಕೆಳಗೆ 7, 14 ಲೋಕಗಳುಂಟು. ಆ ಲೋಕಲೋಕಾಂತರದಲ್ಲಿ ಎಲ್ಲಿ ವ್ಯಾಪಿಸಿ ನಿಂತರು, ಇರುವ ನೆಲೆಗನುಗುಣವಾಗಿ, ಹೊಂದಿದ ಗತಿಗನುಗುಣವಾಗಿ ಸ್ವಭಾವದಲ್ಲಿ ವಿಚಲನೆ ಹೊಂದುವವ ಲಕ್ಷ್ಮಣನಾವತ್ತೂ ಅಲ್ಲ. ಯೋಚಿಸಮ್ಮ, ರಾಮ ಅಗಲಿದ ಮೇಲೆ ಸಿಗಬಹುದಾದದ್ದು ಯೋಗ ಅಂತ ತಿಳಿಯುವವ ಹೌದಾದ್ರೆ ನಾನು ರಾಜ್ಯದಲ್ಲಿ ಇರಬೇಕಾಗಿತ್ತಲ್ಲ. ರಾಮನನ್ನು ಅಗಲಿದ ಯಾವುದು ಕೂಡ ಪಾಷಾಣ ಸದೃಶವಾದದ್ದು, ವಿಷಪೂರಿತವಾದದ್ದು ಅಂತ ತಿಳಿದದ್ದರಿಂದ ಹಿಂದೆ ಬಂದೆ. ಬೇಡ, ಇದನ್ನು ಕೇಳಿ ಬದುಕುವುದಕ್ಕಿಂತ ರಾಮನಿಗೆ ಎಂದೂ ಬರಲಾಗದ ಸಾವನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಆದ್ರೂ ವನಗರ್ಭಕ್ಕೆ ಹೋಗುವುದು ಒಳ್ಳೆಯದು. ಹೊರಡ್ತೇನೆ, ಆದ್ರೆ ಹೇಳು, ಎಲ್ಲಿ ಪ್ರಾಯಶ್ಚಿತ್ತ ಮಾಡಲಿ? ರಾಮನನ್ನು ಅತಿಕ್ರಮಿಸಿದ ಕೃತ್ಯವನ್ನು ಮಾಡ್ತಾ ಇದ್ದೇನೆ, ತಿಳಿದು ತಿಳಿದು ಎಲ್ಲಿ ಪ್ರಾಯಶ್ಚಿತ್ತ ಮಾಡಲಿ? ಬರಬೇಡ, ಇಲ್ಲಿ ನಿಲ್ಲು, ರಕ್ಷಿಸು ತಾಡಿದ್ರಲ್ಲ. ಸೀತಾ ಸಂರಕ್ಷಣೆಯ ದೀಕ್ಷೆ ಲಕ್ಷ್ಮಣನಲ್ಲಿ ನ್ಯಾಸ. ನೀ ಶಂಕಿಸಿದೆಯಲ್ಲ. ಪಂಚಪ್ರಾಣಗಳನ್ನು ಮನೋಬುದ್ಧಿಗಳ ಜೊತೆ ಸೇರಿ ಇದೋ ರೇಖೆಯಾಗಿಸ್ತಾ ಇದ್ದೇನೆ ತಾಯಿ. ಲಕ್ಷ್ಮಣನ ಪ್ರಾಣ ಪಂಚಗಳು ಮನಸ್ಸು ಮತ್ತು ಬುದ್ಧಿಯನ್ನು ಸೇರಿ 7 ರೇಖೆಯಾಗಿ ಇದೋ 1, 2, 3, 4, 5, 6, 7 ರೇಖೆಗಳಾಗುಂಟು. ರಕ್ಷಾ ಕಕ್ಷೆಯಿಂದ ರಾಮನ ನನಗೆ ವಹಿಸಿದ ಕರ್ತವ್ಯದಲ್ಲಿ ನಾ ಇದ್ದರು, ನಾ ಉಸಿರಾಡ್ತಾ ಇರುವಲ್ಲಿಯ ತನಕ ನಾನು ಆ ಕರ್ಮ ಬಿಡ್ಲುವುದಕ್ಕಿಲ್ಲ ತಾಯೇ. ನಾನು ರಕ್ಷಣಾ ಕರ್ಮದಿಂದ ಹಿಂಜರಿಯಲಿಲ್ಲ ಎಂಬುದಕ್ಕೆ ಅಹೋರಾತ್ರಿಗಳನ್ನು ಬೆಳಗುವಂತಹ ದಿನಮಣಿಯಾದ ಭಾಸ್ಕರ, ಆ ಸೋಮ ಚಂದ್ರಮ ಸಾಕ್ಷಿಯಾಗಿರ್ಲಿ. ನಿನ್ನ ತಾಯಿಯನ್ನು ಸಾಕ್ಷಿಯಾಗಿರಿಸಿ ಹೇಳ್ತೇನೆ, ಆ ಭೂದೇವಿ ಸಾಕ್ಷಿ. ಸರ್ವಂ ಸಹೆ ಎನಿಸಿದಂತಹ ಆ ಭೂದೇವಿ ಕೃತಜ್ಞರನ್ನು, ಅಸತ್ಯವಾದಿಗಳನ್ನು ಕ್ಷಮಿಸುವುದಿಲ್ಲವಂತೆ. ರಾಮನಿಗೋ ಸೀತೆಗೋ ಅಸತ್ಯವಾಡಿ ಕೃತಜ್ಞನಾದದ್ದು ಹೌದಾದರೆ ನೀನೆದ್ದು ಬಂದ ಒಡಲಲ್ಲಿ ನಾನು ದಡ್ಡಲಾಗಿ ಹೋಗಬೇಕು. ಆ ಭೂದೇವಿಯನ್ನು ಸಾಕ್ಷಿಯಾಗಿರಿಸಿ ಹೊರಡ್ತಾ ಇದ್ದೇನೆ ತಾಯೇ. ಒಂದು ಯಾಚನೆ, ಆ ಅಣ್ಣ ಆಡಿದ್ದು ನಿನ್ನ ರಕ್ಷಣೆ ಇರುವಾಗ ಹೊರಗಿನ ಶಕ್ತಿಗಳು ಸೀತೆಯನ್ನು ಆಕ್ರಮಿಸಲಿರಲಿ ಲಕ್ಷ್ಮಣ ಅಂತ. ನಿನ್ನ ರಕ್ಷಾ ವಲಯವನ್ನು ಸೀತೆ ದಾಟಿ ಹೋಗದಂತೆ ಸೀತೆಯನ್ನು ಕಾಯಿ ಅಂತ ಹೇಳಲಿಲ್ಲ. ಅನ್ಯರ ಕರ್ಮ ನಿನ್ನನ್ನು ಬಾಧಿಸದಂತೆ ತಡೆಯುವುದಕ್ಕೆ ಲಕ್ಷ್ಮಣ ಸಾಕು. ಸ್ವೇಚ್ಛೆಯಿಂದ ನೀನು ಅತಿಕ್ರಮಿಸಬೇಕು ಅಂತ ಸಂಕಲ್ಪಿಸಿದ್ರೆ ಲಕ್ಷ್ಮಣ ಯಾಕೆ ಹೋಗಬೇಡಮ್ಮ? ಯಾಕೆ ಗೊತ್ತೇ? ನಿನ್ನನ್ನು ತಾಯಿ ಅಂತ ತಿಳಿಯುವುದಕ್ಕೆ ನನ್ನ ತಾಯಿ ಹೇಳಿದ್ದು.
ಹೇಗೆ ಅಮ್ಮನಿಗೆ ಮುಖ ತೋರಿಸಲಮ್ಮ ನಾನು? ಕನಿಷ್ಠ ಒಪ್ಪಿ ಅಂಗೀಕರಿಸಿ ಕಳಿಸಿದ ಆ ಅಮ್ಮನಿಗೆ ಮಗನಾಗಿ ಸೌಮಿತ್ರಿ ಆಗುವುದಕ್ಕಾದ್ರೂ ಅವಕಾಶ ಕಲ್ಪಿಸ್ತಿ ಅಂತಾದರೆ ರಾಮ ದಾಂಪತ್ಯದ ಕಕ್ಷೆಯಿಂದ ನೀ ಹೊರ ಹೋಗಕೂಡದಮ್ಮ, ಹೊರ ಹೋಗಕೂಡದು. ಪ್ರಾರ್ಥನೆ ಹೊರಗಿನಿಂದ ನಿನ್ನನ್ನು ಇದು ರಕ್ಷಿಸ್ತದೆ, ನಿನ್ನೊಳಗನ್ನು ರಕ್ಷಿಸಿಕೊಳ್ಳುವ ಹೊಣೆಯನ್ನು ನೀನೇ ವಹಿಸಿಕೋ ಅಂತ ನಾ ಪ್ರಾರ್ಥಿಸ್ತೇನೆ. ಹೊರಟ ಯಾಕೆ ಹೊರಟ ಗೊತ್ತೇ? ಬೇರೆ ಯಾವ ಕಾರಣಕ್ಕೂ ಅಲ್ಲಮ್ಮ. ಹೋಗುವುದಕ್ಕಾಗಿ ಯಾವ ಮಾತು ನೀ ಹೇಳಿದ್ಯೋ ಅದೇ ನಾಲಗೆಯಿಂದ ಒಮ್ಮೆಯಾದ್ರೂ ಬದುಕಿನ ಭವಿಷ್ಯದಲ್ಲಿ ಮಗು ಲಕ್ಷ್ಮಣ ಅಂತ ಕರೆಸಿಕೊಳ್ಳಬೇಕು. ಅದಕ್ಕೆ ಹೊರಟೆ. ಹೋಗ್ತೇನೆ.